ಕ್ಷಮೆ ಕೇಳಿಲ್ಲ. ಮತ್ತು ಆ ಸಿನಿಮಾನ ನಾವು ಮಾತ್ರ ತಿರಸ್ಕರಿಸೋದಲ್ಲ, ಇಡೀ ಭಾರತ ದೇಶದಲ್ಲೇ ಅದನ್ನ ತಿರಸ್ಕಾರ ಮಾಡಿದ್ದಾರೆ. ಸಿನಿಮಾ ಹೇಗಿದೆ ಅನ್ನೋದಾಗಿ ಪ್ರತಿಯೊಬ್ಬರಿಗೂ ಗೊತ್ತು, ಪ್ರತಿಯೊಬ್ಬ ಕನ್ನಡಿಗರಿಗೂ ಗೊತ್ತು. ಅದು ನಮ್ಮ ನೆಲದ, ನಮ್ಮ ಮಣ್ಣಿನ, ನಮ್ಮ ಭಾಷೆಯ ಬಗ್ಗೆ ಒಬ್ರು ತೀರಾ ಅವಹೇಳನಕಾರಿಯಾಗಿ ಮಾತಾಡಿದ ಮೇಲೂ ಅಂತ ಸಿನಿಮಾ ನೋಡ್ತೀರಾ ಅಂತಂದ್ರೆ ತುಂಬಾ ಕೆಟ್ಟ ಮೆಸೇಜ್ ಕೊಟ್ಟಂಗಾಗತ್ತೆ ಸಮಾಜಕ್ಕೆ. ದಯಮಾಡಿ ಆತ್ಮೀಯ ಸ್ವಾಭಿಮಾನಿ ಕನ್ನಡಿಗರು ಯಾರು ಯಾವ ಕಾರಣಕ್ಕೂ ಅಂತ ಕೆಲಸ ಮಾಡಲ್ಲ ಅಂತ ನಾನಾದ್ರೂ ಭಾವಿಸ್ತೀನಿ. ದಯವಿಟ್ಟು ಭಾಷೆ ಮೇಲಿನ ಅಭಿಮಾನ, ನಮ್ಮ ತಾಯಿ ಮೇಲಿನ ಅಭಿಮಾನ ಎರಡೂ ಒಂದೇ. ಸರ್, ಈಗ ಇವತ್ತು ಫಿಲಂ ಚೇಂಬರ್ಗೆ ನಿಮ್ಮ ತಂಡ ಯಾವ ಉದ್ದೇಶ ಇಟ್ಕೊಂಡು ಇವತ್ತು ಫಿಲಂ ಚೇಂಬರ್ಗೆ? ಈಗ ನೆಕ್ಸ್ಟ್ ವೀಕ್ ಇನ್ನೊಂದು 2 ಸಿನಿಮಾಗಳು ಬರ್ತಾ ಇದ್ದಾವೆ. ಮತ್ತೆ ಮಲ್ಟಿಪ್ಲೆಕ್ಸ್ ಅಲ್ಲಿ ನಮ್ಗೆ ಆಗ್ತಿರೋ ತೊಂದರೆಗಳನ್ನ ನಾವು ತುಂಬಾ ವರ್ಷಗಳಿಂದ ಹೇಳ್ತಾನೆ ಇದೀವಿ. ಅದಕ್ಕೆ ಸೂಕ್ತವಾದ ಕ್ರಮವನ್ನ ಯಾರು ಇನ್ನೂ ತಗೊಂಡಿಲ್ಲ. ದಯಮಾಡಿ ಇದು ನನ್ನೊಬ್ಬನಿಗಾಗೋ ಅನ್ಯಾಯ ಅಲ್ಲ, ಅಥವಾ ನನ್ನೊಬ್ಬನ ಸಿನಿಮಾಗಾಗೋ ತೊಂದರೆ ಅಲ್ಲ. ಪ್ರತಿಯೊಂದು ಕನ್ನಡ ಸಿನಿಮಾಗೂ, ಪ್ರತಿಯೊಬ್ಬ ಕನ್ನಡಿಗರಿಗೂ ಇದರಿಂದ ತುಂಬಾ ನೋವಾಗ್ತಿದೆ, ತುಂಬಾ ನಷ್ಟ ಆಗ್ತದೆ. ನಿರ್ಮಾಪಕರುಗಳಿಗೆ ಅವ್ರಿಗೆ ಏನ್ ಸಲ್ಲಬೇಕೋ, ಒಂದು ಒಳ್ಳೆ ಸಿನಿಮಾ ಮಾಡಿದಾಗ ಅದಕ್ಕೆ ಬೇಕಾದಂತ ರೆವಿನ್ಯೂ ಅವರು ಇನ್ವೆಸ್ಟ್ ಮಾಡಿದ್ದಾಗ ಅದಕ್ಕೆ ಅವ್ರಿಗೆ ರಿಟರ್ನ್ ಸಿಗಬೇಕು. ಅದಾಗ್ತಾ ಇಲ್ಲ. ಆ ನಿಟ್ಟಲ್ಲಿ ಇವತ್ತು ಸಿನಿಮಾ ಚೇಂಬರ್ ಅಲ್ಲಿ ಅಧ್ಯಕ್ಷನ ಆಗ್ರಹಿಸಿ ನಾವು ಕೇಳ್ತಾ ಇದೀವಿ. ದಯಮಾಡಿ, ಅದು ಬರೀ ಕೇಳೋದಂತಲ್ಲ, ಕೇಳಿ ತುಂಬಾ ಜನಗಳು ಕೇಳಿದ್ದಾರೆ. ಯಾವತ್ತೂ ಇದರ ನಿಮಿತ್ತವಾಗಿ ಕರೆಕ್ಟ್ ಆಗಿರೋ ಆಕ್ಷನ್ ಯಾರು ತಗೊಂಡಿಲ್ಲ. ನಾವು ಕಲಾವಿದರ ಸಂಘದಿಂದ ಮತ್ತೆ ನಿರ್ಮಾಪಕರ ಸಂಘದಿಂದ ಮತ್ತೆ ಒಕ್ಕೂಟದಿಂದ ಎಲ್ಲರೂ ಸೇರಿ ಇದ್ರ ಬಗ್ಗೆ ಒಂದು ತೀವ್ರವಾದ ಹೋರಾಟ ಮಾಡಬೇಕು. ಮಲ್ಟಿಪ್ಲೆಕ್ಸ್ ಗಳಲ್ಲಿ ಕನ್ನಡ ಸಿನಿಮಾಗಳಿಗೆ, ಅದು ನನ್ನ ನೆಲದಲ್ಲಿ, ನನ್ನ ತಾಯಿಗೆ, ನನ್ನ ಮಣ್ಣಿಗೆ, ನನ್ನ ಭಾಷೆಗೆ ಮೊದಲನೇ ಆದ್ಯತೆ ಕೊಡಬೇಕು ಅಂತ ಡಿಮ್ಯಾಂಡ್ ಮಾಡಬೇಕು ಅಂತ ಡಿಸೈಡ್ ಮಾಡಿ. ಸರ್, ಇದು ನಿಮ್ಮ ಒಬ್ಬರ ಸಮಸ್ಯೆ ಅಲ್ಲ, ಹಿಂದೆ ವಿನೋದ್ ಪ್ರಭಾಕರ್ ಹೌದೌದು, ಅಲ್ಲ, ಅದು ನನ್ನ ಸಿನಿಮಾನೇ, ನಾನು ಅದ್ರಲ್ಲಿ ಪಾತ್ರ ಮಾಡಿದೀನಿ. ಇದು ನನ್ನ ಸಿನಿಮಾನೇ, ನಾನು ಇದರಲ್ಲೂ ಪಾತ್ರ ಮಾಡಿದೀನಿ. ಯಾರಿಗೂ ಈ ತರ ಆಗ್ಬೋದು. ಅಲ್ಲಿ ವಿನೋದ್ ಕೂಡ ಅದನ್ನೇ ಹೇಳಿದ್ದಾರೆ, ಪದೇ ಉಚ್ಚರಿಸಿದ್ದಾರೆ, ಪದೇ ಹೇಳಿದ್ದಾರೆ. ನನಗ್ ಮಾತ್ರ ಅಲ್ಲ, ಪ್ರತಿಯೊಂದು ಕನ್ನಡ ಸಿನಿಮಾಗೂ ಇದರದ್ದು ಆಗ್ತಾ ಇದೆ. ಇದನ್ನ ತಡೆಗಟ್ಟಬೇಕು ಅಂತ ಅವರು ಕೇಳಿದ್ದಾರೆ. ನಾವಾದ್ರೂ ಅದನ್ನು ಆಗ್ರಹಿಸ್ತೀವಿ. ಸರ್, ಏನ್ ಸಮಸ್ಯೆ ಆಗ್ತಿದೆ ಸರ್ ಸಂಜು ವೆಟ್ಸ್ ಗೀತಾ ಟೂಗೆ? ಯಾವ ತರ ಸಮಸ್ಯೆ ಇಲ್ಲ, ನಮ್ಗೇನ್ ಇವಾಗಿನ ತನಕ ಏನು ಸಮಸ್ಯೆ ಇಲ್ಲ. ಶೋ ಟೈಮಿಂಗ್ಸ್ ಎಲ್ಲ ನಾವೇನ್ ಕೇಳಿದ್ವಿ ಅದನ್ನ ಡೀಸೆಂಟ್ ಆಗಿ ಕೊಟ್ಟಿದ್ದಾರೆ. ಇದು 100% ನಾಡಿದ್ದ 2 ಸಿನಿಮಾಗಳು ಬಂದಾಗ, ಯಾವ್ದು ಆಮಿರ್ ಖಾನ್ ಒಂದು ಸಿನಿಮಾ ಬರ್ತಾ ಇದೆ, ಮತ್ತೆ ನಾಗಾರ್ಜುನ್ ಅಂಡ್ ಧನುಷ್ ಅವ್ರದೊಂದು ಸಿನಿಮಾ ಬರ್ತಾ ಇದೆ. ಆ ತರ ಸಿನಿಮಾಗಳು ಬಂದಾಗ ಅವ್ರ ನೆಟ್ವರ್ಕ್ ತುಂಬಾ ಹ್ಯೂಜ್ ಆಗಿರುತ್ತೆ, ಅವ್ರದ್ದು ಇನ್ವೆಸ್ಟ್ಮೆಂಟ್ ತುಂಬಾ ಹ್ಯೂಜ್ ಆಗಿರುತ್ತೆ. ಅವ್ರು ಕೊಡುವಂತ ಪ್ರಮೋಷನಲ್ ಆಕ್ಟಿವಿಟೀಸ್ ಅವ್ರು ಖರ್ಚು ಮಾಡೋ ದುಡ್ಡು ತುಂಬಾ ದೊಡ್ಡದಾಗಿರುತ್ತೆ. ಹಾಗಾದಾಗ ನಮಗೆ ಮೇಜರ್ ಪ್ರೈಮ್ ಶೋಗಳನ್ನ ಬಿಟ್ಬಿಟ್ಟು ಮಾರ್ನಿಂಗ್ ಶೋಸು, ಮ್ಯಾಟ್ನಿಗಳು ಆ ತರದ್ ಮ್ಯಾಚ್ ಮಾಡ್ಬಿಟ್ಟು ಅವ್ರಿಗೆಲ್ಲ ಆಮೇಲೆ ಶೋಗಳು ಕೊಡ್ತಾರೆ. ಮನೆಯಿಂದ ಈಗ ಸಾಮಾನ್ಯವಾಗಿ ಸಿನಿಮಾ ನೋಡ್ಬೇಕು ಅನ್ನೋ ಮೈಂಡ್ ಸೆಟ್ ಅಲ್ಲಿರೋರು ಎದ್ದು ಹೊರಗಡೆ ಬರೋದೇ ಒಂದು 10:30, 11 ಗಂಟೆಗೆ ಎದ್ದೇಳ್ತಾರೆ. ಎದ್ದು ಆರಾಮಾಗಿ ಒಂದು 2 ಗಂಟೆ, 2:15 ಥಿಯೇಟರ್ಗೆ ಬಂದ್ರೆ 3 ಗಂಟೆ ಶೋನೋ, 4 ಗಂಟೆ ಶೋನೋ, 6 ಗಂಟೆ ಶೋನೋ, 9 ಗಂಟೆ ಶೋನೋ, 10 ಗಂಟೆವರೆಗೆ ಆ ತರ ಶೋಗಳು ಪ್ಲಾನ್ ಮಾಡ್ಕೊಂಡ್ ಬರ್ತಾರೆ. ಹಂಗಿದ್ದಾಗ ನಮ್ಗೆ ನೀವು ಬೆಳಿಗ್ಗೆ 9:00 ಶೋ ಆಗ್ಬಿಟ್ಟು ಎಡ್ಡೇ ಇರಲ್ಲ, ಜನ ಯಾರು ಬರ್ತಾರೆ ಥಿಯೇಟರ್ಗೆ. ಆ ಸಮಸ್ಯೆಯಿಂದ ನಮಗೆ ಮೇಜರ್ ಶೋಗಳು ಕೊಡಿ ಅನ್ನೋದು ಡಿಮ್ಯಾಂಡ್ ಇದೆ. ಅದನ್ನ ನಾವೇನ್ ಡಿಮ್ಯಾಂಡ್ ಮಾಡ್ತೀವೋ ಅದನ್ನ ಕ್ಲಿಯರ್ ಮಾಡಿಕೊಡ್ತಾರೇನೋ ಭರವಸೆ ಇದೆ. ಥ್ಯಾಂಕ್ ಯು ಮಾ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.